ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಪ್ ಕ್ರಿಯೇಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ನಾವು ಕೂಡ ನಮ್ಮ ಮೊಬೈಲ್ನಲ್ಲಿ ಹೊಸ ಆ್ಯಪನ್ನು ರಚನೆ ಮಾಡಬೇಕು ಅನ್ನುವ ಆಸೆ ಎಲ್ರಿಗೂ ಇರುತ್ತೆ. ಅನೇಕ ಆ್ಯಪ್ಗಳನ್ನು ಮೊಬೈಲ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ನೋಡಿರುತ್ತೇವೆ. ಅವುಗಳ ಬಗ್ಗೆ ಹೆಮ್ಮೆ ಮತ್ತು ಆಶ್ಚರ್ಯ ಅನಿಸಿರುತ್ತೆ. ಇಂತಹ ಆ್ಯಪನ್ನು ಯಾರು ಹೇಗೆ ರಚನೆ ಮಾಡಿರಬಹುದು ಪ್ರಶ್ನೆ ಮಾಡಿಕೊಂಡು ಸುಮ್ಮನೆ ಇದ್ದಿರುತ್ತೇವೆ. ಆ್ಯಪ್ಗಳನ್ನು ನಾವು ಕ್ರಿಯೇಟ್ ಮಾಡಬಹುದಾ? ಆದರೆ ಹೇಗೆ? ಅದಕ್ಕೆ C++ ಪ್ರೋಗ್ರಾಮಿಂಗ್ ಅಥವಾ ಆ್ಯಪ್ ಡೆವಲಪಿಂಗ್ ಇಂಜಿನಿಯರಿಂಗ್, ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡುವುದು ಗೊತ್ತಿರಬೇಕಾ? ಹಾಗೇನಿಲ್ಲ. ಇದು ಯಾವುದರ ಕಲಿಕೆ ಇಲ್ಲದೇನೆ ಕೇವಲ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಗೊತ್ತಿದ್ದರೆ ಅಥವಾ ಲ್ಯಾಪ್ಟಾಪ್ ಬಳಕೆ ಗೊತ್ತಿದ್ದರೆ ಸಾಕು, ನಾವು ನಮ್ಮದೇ ಆದ ಆ್ಯಪನ್ನು ರಚನೆ ಮಾಡಬಹುದು. ಮೊಬೈಲ್ನಲ್ಲಿ ಇನ್ಸ್ಟಾಲು ಮಾಡ್ಬೋದು, ಬೇರೆಯವರ ಮೊಬೈಲ್ನಲ್ಲಿಯೂ ಬಳಸಬಹುದು ಮತ್ತು ಪ್ಲೇಸ್ಟೋರ್ಗೂ ಕೂಡ ಈ ಒಂದು ಆ್ಯಪ್ಗಳನ್ನು ಅಪ್ಲೋಡ್ ಮಾಡಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮದೇ ಆದಂತಹ ಆ್ಯಪನ್ನು ನಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಹೇಗೆ ರಚನೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳೋಣ. ಸರ್ಚ್ ಬಾಕ್ಸ್ನಲ್ಲಿ MIT ಆ್ಯಪ್ ಇನ್ವೆಂಟರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡೋಣ. ನಮಗೆ ಇಲ್ಲಿ ಮೊದಲನೇ ಆಪ್ಷನ್ ಏನು ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋಣ. ಈ MIT ಆ್ಯಪ್ ಇನ್ವೆಂಟರ್ನ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಕ್ರಿಯೇಟ್ ಆ್ಯಪ್ಸ್ ಅಂತಕ್ಕಂಥ ಲೇಬಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಚೂಸ್ ಅಕೌಂಟ್ ಲಾಗಿನ್ ಆಗಲಿಕ್ಕೆ ನಮ್ಮ ಒಂದು ಅಕೌಂಟನ್ನು ಅದು ಕೇಳುತ್ತೆ. ಸ್ವಲ್ಪ ಸ್ಟೆಪ್ಸನ್ನು ಕೇಳುತ್ತೆ, ಅದನ್ನು ಫಿಲಪ್ ಮಾಡಿ ಕಂಟಿನ್ಯೂ ಕೊಟ್ಟು ಮುಂದೆ ಹೋಗೋಣ. ಇವತ್ತು ನಾವು ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ತಾ ಇರುವಂತಹ ಒಂದು ಆ್ಯಪು ಪೇಂಟ್ ಆ್ಯಪ್ ಫಾರ್ ಕಿಡ್ಸ್ ಅಂತ. ಇದಕ್ಕೆ ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ನಮ್ಮ ಈ ಒಂದು ಹೊಸ ಆ್ಯಪು ಕಾಣಬೇಕು ಅನ್ನೋದನ್ನು ನಾವಿಲ್ಲಿ ಸೆಟಪ್ ಮಾಡ್ಕೊಳ್ಬೇಕು. ಮೊದಲಿಗೆ ಇಲ್ಲಿ ಒಂದು ಲೇಬಲ್ ಇದೆ, ಪೇಂಟ್ ಆ್ಯಪ್ ಫಾರ್ ಕಿಡ್ಸ್ ಅಂತ. ಹಾಗೆ ಇಲ್ಲೊಂದು ಬಿಡಿ ಜಾಗ ಏನಿದೆ, ಸ್ಪೇಸು, ಇದಕ್ಕೆ ನಾವು ಕ್ಯಾನ್ವಾಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಡ್ರಾಯಿಂಗ್ ಬಿಡಿಸ್ಬೇಕಾಗಿದೆ. ಹಾಗೆ ಇಲ್ಲಿ ಒಂದು ಸ್ಲೈಡರ್ ಇದೆ, ಇದು ನಮ್ಮ ಕರ್ಸರ್ ಬಟನ್ನನ್ನು ಸೈಜನ್ನು ಹೆಚ್ಚು ಕಡಿಮೆ ಮಾಡ್ತದೆ. ಹಾಗೆ ಇಲ್ಲಿ ನೀವು ಕಾಣ್ತಾವಲ್ಲ ಎಲ್ಲ ಕಲರ್ ಬಟನ್ಗಳು. ಹಾಗೆಯೇ ನಮಗೆ ಇಲ್ಲಿ ಇರೇಸರ್ ಅಂತಕ್ಕಂಥ ಬಟನ್, ಕ್ಲಿಯರ್ ಅಂತಕ್ಕಂತಹ ಬಟನ್ ಇದೆ. ಈ ರೀತಿಯಾಗಿ ಈ ಆ್ಯಪನ್ನು ನಾವು ಇವತ್ತು ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಈ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಇಲ್ಲಿರುವಂಥ ಆಪ್ಷನ್ಗಳ ಬಗ್ಗೆ ನಾವು ಮೊದಲು ತಿಳ್ಕೊಂಡಿರಬೇಕು. ನಮ್ಮ ಎಡಗಡೆ ಇರುವಂತಹ ಈ ಒಂದು ಪ್ಯಾನಲ್, ಇದಕ್ಕೆ ನಾವು ಪ್ಯಾಲೆಟ್ ಅಂತ ಕರಿತೇವೆ ಅಥವಾ ಯೂಸರ್ ಇಂಟರ್ಫೇಸ್ ಅಂತ ಕರಿತೇವೆ. ಹೀಗೆ ಈ ಸ್ಕ್ರೀನ್ ಇರ್ತಕ್ಕಂತಹ ಒಂದು ಪಾರ್ಟನ್ನು ನಾವು ವ್ಯೂವರ್ ಪ್ಯಾನೆಲ್ ಅಂತ ಕರಿತೇವೆ. ಇದು ಕಂಪೋನೆಂಟ್ಸ್ ಪ್ಯಾನೆಲ್ ಅಂತ ಕರಿತೇವೆ. ಹಾಗೆಯೇ ಈ ಲಾಸ್ಟಲ್ಲಿ ಇರ್ತಕ್ಕಂಥ ಇದು ಪ್ರಾಪರ್ಟೀಸ್ ಪ್ಯಾನೆಲ್. ಇಲ್ಲಿಂದ ನಮಗೆ ನಮ್ಮ ಆ್ಯಪನ್ನು ಬಿಲ್ಡ್ ಮಾಡಲಿಕ್ಕೆ ಬೇಕಾದಂತಹ ಕಂಪೋನೆಂಟ್ಸ್ಗಳು ಸಿಗುತ್ತವೆ. ಈ ಯೂಸರ್ ಇಂಟರ್ಫೇಸಿಂದ ನಮಗೆ ಬಟನ್ನು, ಚೆಕ್ ಬಾಕ್ಸು, ಇಮೇಜ್, ಲೇಬಲ್, ಲೇಔಟು, ಸ್ಪಿನ್ನರು, ಸ್ಲೈಡರು, ಈ ಥರದ ಕಾಂಪೋನೆಂಟ್ಸ್ಗಳನ್ನು ತಗೊಂಡು ನಾವು ಇಲ್ಲಿಂದ ಡ್ರ್ಯಾಗ್ ಮಾಡಿ ತಗೊಂಡು ಬಂದು ಇಲ್ಲಿ ಬಿಡಬೇಕು. ಯಾವುದೇ ರೀತಿಯ ಕಾಪಿಗೆ ಇಲ್ಲಿ ಆಪ್ಷನ್ ಇಲ್ಲ. ಹಾಗೆ ಅವುಗಳು ಇಲ್ಲಿಂದ ನಾವು
ಪ್ರಾಪರ್ಟೀಸ್ ಅವುಗಳನ್ನು ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಿದ್ರೆ ಇಲ್ಲಿ ಪ್ರಾಪರ್ಟೀಸ್ ಪ್ಯಾನಲ್ನಲ್ಲೇ ಬದಲಾವಣೆ ಮಾಡ್ಕೊಳ್ಬೋದು. ನಾವೀಗ ಹೊಸ ಒಂದು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಕಾಣ್ತಕ್ಕಂತಹ ಪ್ರಾಜೆಕ್ಟ್ಸ್ ಅಂತ ಏನಿದೆ ಆ ಪ್ರಾಜೆಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್ ಅಂತಕ್ಕಂಥ ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಅದಕ್ಕೆ ಒಂದು ಹೆಸರು ಕೊಡಬೇಕು, ಪ್ರಾಜೆಕ್ಟ್ ನೇಮ್ ಅಂತ ಹೇಳಿ. ಇದರಲ್ಲಿ ಯಾವುದೇ ರೀತಿಯ ಸ್ಪೇಸ್ ಅನ್ನು ಕೊಡಬಾರ್ದು. ನಾನಿಲ್ಲಿ ಪೇಂಟ್ ಫಾರ್ ಕಿಡ್ಸ್ ಅಂತ ಟೈಪ್ ಮಾಡಿದ್ದೇನೆ. ಅಕಸ್ಮಾತ್ ನಮ್ಮಲ್ಲಿ ಸ್ಪೇಸ್ ಏನಾದರೂ ಬೇಕಿದ್ರೆ ನಾವು ಅಂಡರ್ ಸ್ಕ್ರಾಲ್ ಅನ್ನು ಕೊಡಬೇಕು, ಆಟೋಮೆಟಿಕ್ ಆಗಿ ಅದು ಸ್ಪೇಸ್ ಆಗುತ್ತೆ. ನಾವು ಕಿಡ್ಸ್ ಅಂತ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನಮಗೆ ನಮ್ಮ ಒಂದು ಹೊಸ ಆ್ಯಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಮುಖಪುಟ ತೆರೆದುಕೊಂಡಿದೆ. ಇಲ್ಲಿ ನಾವು ಕೆಲವೊಂದಿಷ್ಟು ಸೆಟ್ಟಿಂಗನ್ನು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಾವು ಈ ಒಂದು ಆ್ಯಪನ್ನು ಫೋನಲ್ಲಿ ಯೂಸ್ ಮಾಡ್ತೀವೋ, ಟ್ಯಾಬ್ಲೆಟಲ್ಲಿ ಯೂಸ್ ಮಾಡ್ತೀವೋ, ಮಾನಿಟರಲ್ಲಿ ಯೂಸ್ ಮಾಡ್ತೀವೋ ಅಂತ ಕೇಳ್ತಾ ಇದೆ. ನಾವಿಲ್ಲಿ ಫೋನಲ್ಲೇ ಇರಲಿ. ಇಲ್ಲಿ ಎರಡನೇದು ಏನಿದೆ ಆ್ಯಂಡ್ರಾಯ್ಡ್ ವರ್ಷನ್ ಕೇಳ್ತಾ ಇದೆ. ನಾವಿಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಆ್ಯಂಡ್ರಾಯ್ಡ್ ವರ್ಷನ್ iOS 13 ಅನ್ನು ಚೂಸ್ ಮಾಡೋಣ. ನೋಡಿ, ಸ್ಕ್ರೀನ್ ಬದಲಾವಣೆ ಆಗಿದೆ, ಹೊಸ ಮಾಡೆಲ್ ಬಂದಿದೆ. ಇಷ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಸ್ಕ್ರೀನ್ 1ರ ಪ್ರಾಪರ್ಟೀಸನ್ನು ಇಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಲೈನ್ ಹಾರಿಜಾಂಟಲ್ ಅಂತ ಏನಿದೆ ಇಲ್ಲಿ ಅದನ್ನು ನಾನು ಕ್ಲಿಕ್ ಮಾಡಿಕೊಂಡು ಸೆಂಟರ್ಗೆ ಮಾಡ್ಕೊಳ್ತೇನೆ. ಯಾವುದೇ ಸ್ಕ್ರೀನ್ನಲ್ಲಿ ಏನೇ ನಾವು ಕಾಂಪೋನೆಂಟ್ಸನ್ನು ಆ್ಯಡ್ ಮಾಡಿದರೆ ಅದು ಸೆಂಟರಲ್ಲೇ ಇರಬೇಕು. ಹಾಗೆ ಟಾಪ್ ಸೆಂಟರಲ್ಲೇ ಟಾಪಲ್ಲೇ ಇರಲಿ. ಹಾಗೆ ಬ್ಯಾಕ್ಗ್ರೌಂಡ್ ಕಲರ್, ಇಲ್ಲಿ ನಾವು ಬ್ಯಾಕ್ಗ್ರೌಂಡ್ ಕಲರು ನನ್ ಅಂತ ಇದೆ, ಅಂದರೆ ಯಾವುದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಾವು ಯಾವುದಾದ್ರೂ ಒಂದು ನಮ್ಗೆ ಇಷ್ಟವಾದಂಥ ಒಂದು ಕಲರನ್ನು ಕೊಡ್ಬೋದು. ನಾನಿಲ್ಲಿ ಪಿಂಕ್ ಕಲರನ್ನು ಚೂಸ್ ಮಾಡ್ತೇನೆ. ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಜೊತೆಗೆ ಇಲ್ಲಿ ಕಲರನ್ನು ಕಸ್ಟಮ್ ಕೂಡ ಮಾಡ್ಕೊಳ್ಬೋದು. ನಮಗೆ ಇಷ್ಟವಾದಂಥ ಕಲರನ್ನು ಇಲ್ಲಿ ನಾವು ಕಸ್ಟಮ್ ಮಾಡಿ ಆಯ್ಕೆ ಮಾಡ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಏನಾದರೂ ಕೊಡದಿದ್ದರೆ ನಾವಿಲ್ಲಿ ಯಾವುದಾದ್ರೂ ಒಂದು ಫೋಟೋ ಇಮೇಜನ್ನು ಇಲ್ಲಿ ಹಾಕೋದಿದ್ರೆ ಅಲ್ಲಿ ಅಪ್ಲೋಡ್ ಫೈಲಿಗೆ ಹೋಗಿ ನಮ್ಮ ಗ್ಯಾಲರಿಯಲ್ಲಿರ್ತಕ್ಕಂಥ ಫೋಟೋವನ್ನು ಇಲ್ಲಿ ಹಾಕ್ಬೋದು. ಹಾಗೆಯೇ ಡಿಫಾಲ್ಟ್ ಟೆಕ್ಸ್ಟ್ ಯೂಸ್ ಮಾಡೋಣ. ಸ್ಕ್ರೀನ್ ಅನಿಮೇಷನ್, ಕ್ಲೋಸ್ ಸ್ಕ್ರೀನ್ ಅನಿಮೇಷನ್ ಡಿಫಾಲ್ಟ್ ಇರಲಿ, ಹೈ ಕಾಂಟ್ರಾಸ್ಟ್ ಇರಲಿ. ಹಾಗೆ ಓಪನ್ ಸ್ಕ್ರೀನ್ ಅನಿಮೇಷನ್ ಅದು ಡಿಫಾಲ್ಟ್ ಆಗಿ ಇರಲಿ. ಸ್ಕ್ರೀನ್ ಓರಿಯೆಂಟೇಷನ್ ಅನ್ಸ್ಪೆಸಿಫೈಡ್, ಸ್ಕ್ರೋಲೇಬಲ್ ನಾನು ಸ್ಕ್ರೋಲೇಬಲ್ ಕೊಡ್ತಾ ಇದ್ದೀನಿ. ಪೇಂಟ್ ಆ್ಯಪ್ ಆಗಿರೋದ್ರಿಂದ ಕೆಳಗಡೆ ಮೇಲೆ ಕೆಳಗಡೆ ಸರಿಸೋದು ಬರ್ಬೋದು. ಹಾಗೆ ಟೈಟಲ್ ನೇಮನ್ನು ಸ್ಕ್ರೀನ್ 1 ಬದಲಿ ನಾನು ಆ್ಯಪ್ ಕ್ರಿಯೇಷನ್ ಅಂತ ಕೊಡ್ಬೋದು, ಅಥವಾ ನಿಮಗೆ ಯಾವ್ದು ಇಷ್ಟನೋ ಆ ಒಂದು ಟೈಟಲನ್ನು ಇಲ್ಲಿ ಕೊಡ್ಬೋದು. ಈ ಟೈಟಲ್ ವಿಸಿಬಲ್ ಅಂತ ಇದೆ. ಇಷ್ಟು ಸೆಟ್ಟಿಂಗನ್ನು ನಾವು ಮೊದಲು ಮಾಡ್ಕೊಳ್ಬೇಕು ಪ್ರಾಪರ್ಟೀಸ್ನಲ್ಲಿ ಸ್ಕ್ರೀನ್ 1ನಲ್ಲಿ. ನಂತರದಲ್ಲಿ ನಾವು ಈಗ ಪೇಂಟ್ ಆ್ಯಪನ್ನು ಡಿಸೈನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಪೇಂಟಿಗೆ ಒಂದು ಹೆಸರನ್ನು ಕೊಡಬೇಕು. ಅದಕ್ಕೆ ಇಲ್ಲಿ ಪ್ಯಾಲೆಟಲ್ಲಿ ಯೂಸರ್ ಇಂಟರ್ಫೇಸ್ನಲ್ಲಿ ಲೇಬಲ್ ಅಂತ ಏನಿದೆ ಆ ಲೇಬಲನ್ನು ನಾವಿಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಸ್ಕ್ರೀನ್ ಮೇಲೆ ಡ್ರ್ಯಾಗ್ ಮಾಡ್ತಾ ತೆಗೆದುಕೊಂಡು ಬಂದು ಬಿಡಬೇಕು. ಆಗ ನಮಗೆ ಸೆಂಟರ್ ಅಲೈನ್ನಲ್ಲಿ ಆ ಒಂದು ಲೇಬಲ್ ಕೂಡುತ್ತೆ. ಅದರ ಒಂದು
ಕಂಪೋನೆಂಟ್ ಇಲ್ಲಿ ಆ್ಯಡ್ ಆಗಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಅದನ್ನು ಯಾವುದೇ ರೀತಿಯಾದಂತಹ ಹೆಸರನ್ನು ಚೇಂಜ್ ಮಾಡ್ಬೋದು. ಹಾಗೆಯೇ ಅದರ ಒಂದು ಪ್ರಾಪರ್ಟೀಸನ್ನು ಕೂಡ ಚೇಂಜ್ ಮಾಡ್ಬೋದು. ಉದಾಹರಣೆಗೆ ನೋಡಿ, ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಅದನ್ನು ಬ್ಲೂವಿಗೆ ಚೇಂಜ್ ಮಾಡ್ತಾ ಇದ್ದೇನೆ. ಫಾಂಟ್ ಬೋಲ್ಡ್ ಕೊಡ್ತೇನೆ. ಫಾಂಟ್ ಇಟಾಲಿಕ್. ಫಾಂಟ್ ಸೈಜ್ 14 ಇದೆ, ನಾನು ಅದನ್ನು 18ಕ್ಕೆ ಕೊಡ್ತೇನೆ. ಫಾಂಟ್ ಟೈಪು ಡಿಫಾಲ್ಟ್ ಇರಲಿ. ಇಲ್ಲಿ ಹೈಟ್ ಆಟೋಮೆಟಿಕ್ ಇರಲಿ, ವಿಡ್ತ್ ಆಟೋಮೆಟಿಕ್ ಇರಲಿ. ಟೆಕ್ಸ್ಟ್ ಫಾರ್ ಲೇಬಲ್ 1 ಅಂತ ಇದೆ, ನಾನಿಲ್ಲಿ ಫಾರ್ ಕಿಡ್ಸ್ ಅಂತ ಕೊಡ್ತೇನೆ. ಇಲ್ಲಿ ತೋರಿಸ್ತಾ ಇರ್ತದೆ. ಅದರ ಒಂದು ಅಲೈನ್ಮೆಂಟು ಸೆಂಟರ್ ಕೊಡ್ತೇನೆ. ಜೊತೆಗೆ ಡಿಫಾಲ್ಟ್ ಆಗಿ ಒಂದು ಕಲರ್ ಇರುತ್ತೆ, ಅದನ್ನು ನನಗೆ ನೀಟಾಗಿ ಕಾಣುವಂತಹ ಕಲರನ್ನು ಕೊಡ್ತೇನೆ. ಬ್ಲೂ ಅಲ್ಲಿ ವೈಟ್ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನಾನು ವೈಟ್ ಕಲರನ್ನು ಕೊಟ್ಟಿದ್ದೇನೆ, ವಿಸಿಬಲ್ ಮಾಡಿದ್ದೇನೆ. ಈ ರೀತಿಯಾಗಿ ಒಂದು ಲೇಬಲನ್ನು ಕೊಟ್ಟಿದ್ದೇನೆ. ನಾವು ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು, ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಡ್ರಾಯಿಂಗ್ ಆ್ಯಪ್, ಪೇಂಟ್ ಆ್ಯಪನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ಪೇಸನ್ನು ಕೊಡಬೇಕು. ಡ್ರಾಯಿಂಗ್ ಏರಿಯಾಕ್ಕೆ ಸ್ಪೇಸನ್ನು ಕೊಡಬೇಕು. ಅದಕ್ಕೆ ನಾವು ಇಲ್ಲಿ ಯೂಸರ್ ಇಂಟರ್ಫೇಸಲ್ಲಿ ಡ್ರಾಯಿಂಗ್ ಆ್ಯಂಡ್ ಅನಿಮೇಷನ್ ಅಂತಕ್ಕಂತಹ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಕ್ಯಾನ್ವಾಸ್ ಅಂತ ಇದೆ ನೋಡಿ, ಆ ಕ್ಯಾನ್ವಾಸನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ತೆಗೆದುಕೊಂಡು ಬಂದು ಸ್ಕ್ರೀನ್ ಮೇಲೆ ಬಿಡಬೇಕು. ಈ ಮೇಲಿನ ಲೇಬಲ್ಲು ಮತ್ತು ಆ ಆ್ಯಪ್ ಏನು ಹೊಸದಾಗಿ ಏನು ಕ್ಯಾನ್ವಾಸ್ ತೆಗೆದುಕೊಂಡು ಬರ್ತೇವೆ, ಅದರ ಮಧ್ಯೆ ನಾವು ಗ್ಯಾಪನ್ನು ಕೊಡಲಿಕ್ಕೆ ಒಂದು ಬ್ಲೂ ಲೈನು ಇರುತ್ತೆ. ಅದರ ಕೆಳಗಡೆ ನಾವು ಇದನ್ನು ಸೆಟ್ ಮಾಡಬೇಕು. ಸೆಂಟ್ರಲ್ ಲೈನ್ ಈ ಸ್ಕ್ರೀನಲ್ಲಿ ಆಗಲೇ ನಾವು ಸೆಟ್ ಮಾಡ್ಕೊಂಡಿದ್ದೇವೆ. ಇದು ನೋಡಿ ಚಿಕ್ಕದಾಯಿತು, ಇದನ್ನು ದೊಡ್ಡ ಮಾಡಬೇಕು. ಯಾವ ರೀತಿ ಮಾಡಬೇಕು, ಅದನ್ನು ಕ್ಲಿಕ್ ಮಾಡಬೇಕು. ಈ ಕಾಂಪೋನೆಂಟಲ್ಲಿ ಕ್ಲಿಕ್ ಮಾಡಿ ಕಲರ್, ಅದರದೊಂದು ಡಿಫಾಲ್ಟ್ ಕಲರ್ ಏನಾಗಿದೆ ಇರುತ್ತೆ, ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ಅದನ್ನು ನಾನು ವೈಟ್ ಮಾಡ್ಕೊಳ್ತೇನೆ. ಬ್ಯಾಕ್ಗ್ರೌಂಡ್ ಇಮೇಜ್ ಯಾವುದು ಬೇಡ. ಫಾಂಟ್ ಸೈಜು 14 ಇರಲಿ. ಹೈಟ್ ನೋಡಿ, ನಾನಿಲ್ಲಿ ಹೈಟನ್ನು ಒಂದು 65% ಕೊಡ್ತೇನೆ. ಅಂದರೆ ನಮ್ಮ ಟೋಟಲ್ ಒಟ್ಟು ಸ್ಕ್ರೀನನ್ನು ಒಟ್ಟು ಹೈಟನ್ನು ಒಂದು 65% ಕೊಟ್ಟಿದ್ದೇನೆ. ಹಾಗೆ ವಿಡ್ತನ್ನು ಈ ರೀತಿ ಅಗಲಕ್ಕೆ 100% ಇದ್ದರೆ ಅದರದ್ದು ಫುಲ್ಲೇ ಕಾಣಲಿ, ಜಸ್ಟ್ ನಾನು 95% ಕೊಟ್ಟುಕೊಳ್ತೇನೆ. ಎಸ್ ನೋಡಿ, ಈ ರೀತಿಯಾದಂಥ ದೊಡ್ಡದಾದಂತಹ ಸ್ಕ್ರೀನು ನಮಗೆ ಕಾಣಿಸುತ್ತೆ. ಅದು ನಮ್ಮ ಡ್ರಾಯಿಂಗ್ ಏರಿಯಾ ಆಗಿರುತ್ತೆ. ಹಾಗೆ ಅಲ್ಲಿ ಲೈನ್ಗಳು ಎಷ್ಟು ಬೀಳ್ತದೆ ಇರಬೇಕು, ಲೈನ್ ಬಿಡ್ತು ಒಂದು 5% ಕೊಡ್ತೇನೆ. ಹಾಗೆ ಪೇಂಟ್ ಕಲರು ಇಲ್ಲಿ ಡಿಫಾಲ್ಟ್ ಆಗಿ ಒಂದು ಕಲರ್ ಇರುತ್ತೆ, ಅದನ್ನು ನಾನು ಬ್ಲ್ಯಾಕಿಗೆ ಚೂಸ್ ಮಾಡ್ಕೊಳ್ತೇನೆ. ಟೆಕ್ಸ್ಟ್ ಅಲೈನ್ಮೆಂಟ್ ಸೆಂಟರ್ 1 ಇರಲಿ, ವಿಸಿಬಲ್ ಇರಲಿ. ಎಸ್, ಇದೆಲ್ಲವೂ ಡಿಫಾಲ್ಟ್ ಆಗಿರುವಂಥ ಸೆಟ್ಟಿಂಗ್ಸ್ ಇರಲಿ. ಓಕೆ, ಈಗ ನಾನು ಕ್ಯಾನ್ವಾಸ್ ಪ್ರಿಂಟ್ ಏರಿಯಾವನ್ನು ಮಾಡಿಕೊಂಡೆ. ನೆಕ್ಸ್ಟ್ ನನಗೆ ಇಲ್ಲಿ ಈ ಕರ್ಸರ್ ಸೈಜು ಅಥವಾ ಪೇಂಟ್ ಬ್ರಷ್ ಸೈಜು ಎಷ್ಟು ಇರಬೇಕು ಅನ್ನೋದನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಸೈಜ್ ದೊಡ್ಡದು ಸ್ವಂತ ಮಾಡಲಿಕ್ಕೆ ಇಲ್ಲಿ ಒಂದು ಯೂಸರ್ ಇಂಟರ್ಫೇಸ್ನಲ್ಲಿ ಸ್ಲೈಡರ್ ಅಂತಕ್ಕಂಥ ಇಲ್ಲಿದೆ. ಈ ಸ್ಲೈಡರನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡ್ತೇನೆ. ಎಸ್, ಈ ಸ್ಲೈಡರ್ ಕೂಡ ಸೆಂಟ್ರಲ್ ಆಗಿದೆ. ಇದನ್ನು ನಾನು ಕಲರ್ ನೋಡಿ, ಈ ಕಡೆ ಸ್ಲೈಡ್ ಮಾಡಿದಾಗ ಯಾವ ಕಲರ್ ಇರಬೇಕು, ಈ ಕಡೆ ಸ್ಲೈಡ್ ಮಾಡಿದಾಗ ಯಾವ ಕಲರ್ ಇರಬೇಕು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನಾವು ಇಲ್ಲಿ ಕಲರ್ ಲೆಫ್ಟ್ ಯಾವುದಿದೆ, ಡಿಫಾಲ್ಟ್ ಆಗಿ ಆರೆಂಜ್ ಇದೆ, ನಾನು ಅದನ್ನು ಬ್ಲೂ ಮಾಡ್ಕೊಳ್ತೇನೆ. ಕಲರ್ ರೈಟ್ ಡಿಫಾಲ್ಟ್ ಆಗಿ ಗ್ರೇ ಕಲರ್ ಇದೆ, ಎಸ್ ಇರಲಿ. ಅದರ ವಿಡ್ತನ್ನು ಒಂದು 6%,
ಎಸ್, ನಮ್ಮ ಸ್ಕ್ರೀನ್ ಎಷ್ಟಿದೆ ಅಷ್ಟು ಕೊಟ್ಟು ಕೊಡೋಣ. ಎಸ್, 95% ಸ್ಕ್ರೀನ್ ವಿಡ್ತ್ ಕೊಟ್ಟಿದ್ದೇನೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ 50 ಇದೆ, ಮಿನಿಮಮ್ ವ್ಯಾಲ್ಯೂ 5% ಇರಲಿ. ಥಂಬ್ ಕಲರ್ ಡಿಫಾಲ್ಟ್ ಆಗಿ ಗ್ರೇ ಇರ್ತದೆ, ಓಕೆ ಅದೇ ಇರಲಿ. ಬೇಕಾದರೆ ನಾವು ಅದು ಕಲರನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಅದನ್ನು ಅರೇಂಜ್ ಮಾಡ್ಕೊಳ್ತೇನೆ. ಇಟ್ಸ್ ಓಕೆ. ಥಂಬ್ ಪೊಸಿಷನ್ ಒಂದು 5%ಗೆ ಇಟ್ಕೊಳ್ತೇನೆ. ಓಕೆ, ಈ ರೀತಿಯಾಗಿ ನಾವು ಈ ಒಂದು ಸ್ಲೈಡರನ್ನು ಸೆಟ್ ಮಾಡಿಕೊಂಡೆವು. ನೆಕ್ಸ್ಟು ಇಲ್ಲಿ ನಮಗೆ ಕಲರ್ ಬಟನ್ಗಳು ಬೇಕು. ಹಾಗೆ ನಾವು ಈ ಕಲರ್ ಬಟನ್ಗಳನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಜಾಗವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ನೀಟಾಗಿ ಜೋಡಿಸ್ಲಿಕ್ಕೆ ಆ ಜಾಗವನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಲೇಔಟ್ ಅಂತ ಇದೆ ನೋಡಿ. ಲೇಔಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು ಆಪ್ಷನ್ಗಳು ಕಾಣಿಸುತ್ತೆ. ಅಬ್ಸಲ್ಯೂಟ್ ಅರೇಂಜ್ಮೆಂಟು, ಹಾರಿಜಾಂಟಲ್ ಅರೇಂಜ್ಮೆಂಟು, ಹಾರಿಜಾಂಟಲ್ ಸ್ಕ್ರಾಲ್ ಅರೇಂಜ್ಮೆಂಟು, ಟೇಬಲ್ ಅರೇಂಜ್ಮೆಂಟು, ವರ್ಟಿಕಲ್ ಅರೇಂಜ್ಮೆಂಟ್, ಈ ಟೈಪು. ನಾನಿಲ್ಲಿ ಹಾರಿಜಾಂಟಲ್ ಆಗಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಹಾರಿಜಾಂಟಲ್ ಅರೇಂಜ್ಮೆಂಟ್ ಲೇಔಟನ್ನು ತಗೊಂಡು ಬಂದಿದ್ದೇನೆ. ಎಸ್, ಇದು ನಮಗೆ ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ. ಹಾಗಾಗಿ ಅದನ್ನು ನಾವು ಸೈಜನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹಾರಿಜಾಂಟಲ್ ಅರೇಂಜ್ಮೆಂಟನ್ನು ಕ್ಲಿಕ್ ಮಾಡಿ, ಅಲೈನ್ ಲೆಫ್ಟ್ ಇದೆ, ಅದನ್ನು ಸೆಂಟರ್ಗೆ ಕೊಡೋಣ. ಟಾಪಲ್ಲಿದೆ, ಕಲರು ಡಿಫಾಲ್ಟ್ ಇರಲಿ. ಹೈಟನ್ನು ನಾನು ಏನೇ ಮಾಡ್ತೇನೆ 10%ಗೆ ತಗೊಳ್ತೇನೆ. 10% 8%ಗೆ ತಗೊಳ್ತೇನೆ. ಹೈಟನ್ನು 8%ಗೆ ತಗೊಂಡೆ. ಜೊತೆಗೆ ವಿಡ್ತು ಪೂರ್ತಿ ಆದ ಸ್ಕ್ರೀನ್ 95% ತಗೊಳ್ತೇನೆ. ಎಸ್, ಓಕೆನಾ? ಓಕೆ, ಇಲ್ಲಿ ಇಮೇಜ್ ಯಾವುದೂ ಹಾಕಿಲ್ಲ, ವಿಸಿಬಲ್ ಇದೆ. ಓಕೆ, ಇಷ್ಟು ಸೆಟ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾವು ಇದರಲ್ಲಿ ಬಟನ್ಗಳನ್ನು ಅಡ್ಜಸ್ಟ್ ಮಾಡಬೇಕು. ಯೂಸರ್ ಇಂಟರ್ಫೇಸಿಗೆ ಹೋಗೋಣ. ಇಲ್ಲಿ ಮೊದಲನೇದು ಆಪ್ಷನ್ ಇದೆ ಬಟನ್ ಅಂತಕ್ಕಂಥದ್ದು. ಈ ಬಟನನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೂರಿಸ್ತೇನೆ. ಅದು ಸೆಂಟರ್ ಅಲೈನ್ ಆಗಿರುತ್ತೆ. ಅದರನ್ನ ನಾವು ಇಲ್ಲಿ ಬಟನ್, ಇಲ್ಲೇನು ಆಲ್ ಕಂಪೋನೆಂಟ್ಸ್ ಪ್ಯಾನಲಲ್ಲಿ ಬಟನ್ ಅಂತಕ್ಕಂಥ ಏನೊಂದು ಆಪ್ಷನ್ ಬರ್ತದೆ, ಅದನ್ನು ನಾವು ರಿನೇಮ್ ಮಾಡ್ಕೊಳ್ಬೋದು. ಅದು ಫಸ್ಟ್ ಬಟನ್ಗೆ ನಾನು ರೆಡ್ ಬಟನ್ ಅಂತ ರಿನೇಮ್ ಕೊಟ್ಟಿದ್ದೇನೆ. ಅದರದ್ದು ಬ್ಯಾಕ್ಗ್ರೌಂಡ್ ಕಲರನ್ನು ಈ ಪ್ರಾಪರ್ಟೀಸ್ ಪ್ಯಾನಲ್ನಲ್ಲಿ ರೆಡ್ ಬ್ಯಾಕ್ಗ್ರೌಂಡ್ ಚೂಸ್ ಮಾಡಿದ್ದೇನೆ. ಫಾಂಟ್ ಬೋಲ್ಡ್ ಇರಲಿ. ಸೈಜು ಇಲ್ಲಿ ನಮಗೆ ಅವಶ್ಯಕತೆ ಇರುವುದಿಲ್ಲ. ಹೈಟ್ ಇಂಪಾರ್ಟೆಂಟು. ನಾನಿಲ್ಲಿ ಹೈಟ್ ಒಂದು 6% ಕೊಡ್ತೇನೆ. ವಿಡ್ತು ಒಂದು 15% ಕೊಡ್ತೇನೆ. ಹಾಗೆ ಶೇಪ್ ರೌಂಡೆಡ್ ಇರಲಿ. ಅದರ ಮೇಲೆ ಬಟನ್ ಮೇಲೆ ಯಾವುದೇ ರೀತಿಯ ಟೆಕ್ಸ್ಟ್ ಬೇಡ, ಅದನ್ನು ನಾನು ಇಲ್ಲಿ ಡಿಲೀಟ್ ಮಾಡಿದ್ದೇನೆ. ಎಸ್, ಟೆಕ್ಸ್ಟ್ ಕಲರು ಅವಶ್ಯಕತೆ ಇಲ್ಲ. ಇಷ್ಟು ಒಂದು ಬಟನನ್ನು ನಾನಿಲ್ಲಿ ಹಾಕಿದೆ. ಅದೇ ಥರ ನಮಗೆ ಯಾವ್ಯಾವ ಕಲರಿನ ಬಟನ್ಗಳು ಬೇಕೋ ಅದೇ ಥರ ನಾವಿಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಮತ್ತೊಂದು ಬಟನ್ ತಗೊಳ್ತೇನೆ. ಎಸ್, ಈ ಒಂದು ಬಟನ್ 1 ಅಂತ ಬರುತ್ತೆ, ಅದನ್ನು ನಾನು ರಿನೇಮ್ ಮಾಡ್ಕೊಳ್ತೇನೆ. ಇಲ್ಲಿ ಅದನ್ನು ಗ್ರೀನ್ ಬಟನ್ ಅಂತ ರಿನೇಮ್ ಮಾಡಿ ಮುಂದೆ ಹೋಗ್ತೇನೆ. ಇಲ್ಲಿ ಅದರ ಪ್ರಾಪರ್ಟೀಸ್ ಏನಾಗಿದೆ, ಡಿಫಾಲ್ಟ್ ಕಲರ್ ಅದನ್ನು ನಾನು ಗ್ರೀನಿಗೆ ಚೇಂಜ್ ಮಾಡಬೇಕು. ಹಾಗೆ ಹೈಟು ಮತ್ತು ವಿಡ್ತು ಈಗ ನಾವು ರೆಡ್ಡಿಗೆ ಎಷ್ಟು ಕೊಟ್ಟಿದ್ದೀವಿ ಅಷ್ಟನ್ನೇ ಕೊಡೋಣ. 8%
6% ಹೈಟು, 15% ವಿಡ್ತ್ ಅನ್ನು ಕೊಟ್ಟಿದ್ದೇನೆ. ಜೊತೆಗೆ ಶೇಪು ರೌಂಡೆಡ್ ಮಾಡಿದ್ದೇನೆ. ಟೆಕ್ಸ್ಟ್ ಆದಮೇಲೆ ನನಗೆ ಯಾವುದೇ ರೀತಿಯ ಟೆಕ್ಸ್ಟ್ ಬೇಡ. ಟೆಕ್ಸ್ಟ್ ಅಲೈನ್ಮೆಂಟ್ ಏನು ಅವಶ್ಯಕತೆ ಇಲ್ಲ, ಟೆಕ್ಸ್ಟ್ ಕಲರ್ ಅವಶ್ಯಕತೆ ಇಲ್ಲ. ಓಕೆ, ಇಷ್ಟು ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದೇನೆ. ಮತ್ತೊಂದು ಬಟನ್ನು ಇಲ್ಲಿ ಆ್ಯಡ್ ಆಗಿದೆ. ಇದೇ ಥರ ನಮಗೆ 3 ಕಲರು, 4 ಕಲರು, 5 ಕಲರು, ಹೀಗೆ ನಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರಿನ ಬಟನ್ಗಳನ್ನು ಇಲ್ಲಿ ನಾವು ಹಾಕ್ಕೊಳ್ಬೋದು. ಬ್ಲೂ ಕಲರ್, ಹೈಟ್ 6, ವಿಡ್ತ್ 15, ಶೇಪ್ ರೌಂಡೆಡ್, ಟೆಕ್ಸ್ಟ್ ಯಾವುದು ಬೇಡ. ಓಕೆ, ನೆಕ್ಸ್ಟ್ ಬಟನ್ ಕೊಟ್ಟುಬಿಡೋಣ. ಹಾಗೆ ರಿನೇಮ್ ಕೊಡ್ತೇನೆ, ಯೆಲ್ಲೋ. ಓಕೆ, ಅದರ ಪ್ರಾಪರ್ಟೀಸ್ನಲ್ಲಿ ಬ್ಯಾಕ್ ಕಲರ್ ಎಲ್ಲ ಮಾಡಿದ್ದೇನೆ. ಹೈಟ್ 6, ವಿಡ್ತ್ 15, ಶೇಪ್ ರೌಂಡೆಡ್, ಟೆಕ್ಸ್ಟ್ ಯಾವುದು ಬೇಡ. ಓಕೆ, ಇದೇ ನಾನು ಕಲರ್ನ 4 ಕಲರ್ ಕೊಟ್ಟಿದ್ದೀನಿ. ಲಾಸ್ಟ್ ಇನ್ನೊಂದು ಕಲರ್ ತಗೊಳ್ತೇನೆ. ಓಕೆ, ಅದನ್ನು ನಾನು ರಿನೇಮ್ ಮಾಡಿ ಬ್ಲ್ಯಾಕ್ ಕಲರ್ ಕೊಡ್ತೇನೆ. ಇಲ್ಲಿ ಪ್ರಾಪರ್ಟಿನಲ್ಲಿ ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ತೇನೆ. ಹೈಟ್ ಮತ್ತು ವಿಡ್ತ್ ಚೇಂಜ್ ಕೊಡ್ತೇನೆ. ಹೈಟ್ 6, ವಿಡ್ತ್ 15 ಕೊಟ್ಟಿದ್ದೇನೆ. ಶೇಪ್ ರೌಂಡೆಡ್ ಇದೆ. ಎಸ್, ಇಷ್ಟು ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಟೆಕ್ಸ್ಟನ್ನು ಒಂದು ರಿಮೂವ್ ಮಾಡಬೇಕು ಬ್ಲ್ಯಾಕಲ್ಲಿ. ಎಸ್, ಓಕೆ, ಈ ರೀತಿಯಾಗಿ ನಾನು ಒಂದು 5 ಕಲರ್ ಬಟನ್ಗಳನ್ನು ಚೂಸ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟು ಇನ್ನು ಕ್ಲಿಯರ್ ಮತ್ತು ಇರೇಸರ್ ಬಟನ್ಗಳನ್ನು ಕೊಡಬೇಕು. ಅವನ್ನು ಸಹಿತ ಸೇಮ್ ಸ್ವಲ್ಪ ಕೆಳಗಡೆ ಕೊಡ್ತಾ ಇದ್ದೀನಿ. ಅದಕ್ಕೆ ಜಾಗ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು ಸ್ನೇಹಿತರೆ, ಲೇಔಟಿಗೆ ಹೋಗಬೇಕು, ಹಾರಿಜಾಂಟಲ್ ಅರೇಂಜ್ಮೆಂಟನ್ನು ತೆಗೆದುಕೊಂಡ್ಬರಬೇಕು. ನಾನಿಲ್ಲಿ ಹಾರಿಜಾಂಟಲ್ ಅರೇಂಜ್ಮೆಂಟನ್ನು ತೆಗೆದುಕೊಂಡ್ಬಂದಿದ್ದೇನೆ. ಅದರ ಒಂದು ಸೆಟ್ಟಿಂಗನ್ನು ಸ್ವಲ್ಪ ಮಾಡ್ಕೊಳ್ತೇನೆ. ಪ್ರಾಪರ್ಟೀಸ್ನಲ್ಲಿ ಸೆಂಟ್ರಲ್ ಲೈನ್ ಕೊಡ್ತೇನೆ. ಹಾಗೆ ಹೈಟ್ ಒಂದು 8%, ವಿಡ್ತು 95% ಇರಲಿ. ಓಕೆ, ಇದರಲ್ಲಿ ನಾನು ಒಂದಿಷ್ಟು ಬಟನ್ ಅಂದರೆ ಕ್ಲಿಯರ್ ಮತ್ತು ಇರೇಸರ್ ಬಟನನ್ನು ಸೆಟ್ ಮಾಡ್ತಾ ಇದ್ದೇನೆ. ಎಸ್, ಒಂದು ಬಟನ್ ತೊಗೊಂಬಂದೆ. ಇದಕ್ಕೆ ನಾನು ರಿನೇಮ್ ಮಾಡ್ತೇನೆ, ಇರೇಸರ್. ಆ ಇರೇಸರ್ ಬಟನ್ ಬ್ಯಾಕ್ಗ್ರೌಂಡ್ ಕಲರನ್ನು ಇಲ್ಲಿ ವೈಟ್ ಕೊಡ್ತೇನೆ. ಫಾಂಟ್ ಬೋಲ್ಡ್ ಕೊಡ್ತೇನೆ. ಫಾಂಟ್ ಸೈಜ್ 14 ಇರಲಿ. ಹೈಟು 6, ವಿಡ್ತು 10%. ಕೊಡೋಣ. ಶೇಪ್ ಓವಲ್ ಕೊಡ್ತೇನೆ. ಇದರಲ್ಲಿ ಟೆಕ್ಸ್ಟ್ ಟೈಪ್ ಮಾಡ್ತೇನೆ. ಇರೇಸರ್ ಅಥವಾ ಇರೇಸರ್ ಕಲರನ್ನು ನಾನಿಲ್ಲಿ ರೆಡ್ ಮಾಡ್ಕೊಳ್ತೇನೆ. ಫಾಂಟ್ ಸೈಜನ್ನು ಕಡಿಮೆ ಮಾಡ್ಕೊಳ್ಳೋಣ. ಎಸ್, ಇರೇಸರ್ ಬಟನ್ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಬಟನ್ ತಗೊಳ್ಳೋಣ. ಕ್ಲಿಯರ್ ಬಟನ್ ತಗೊಳ್ತಾ ಇದ್ದೀವಿ. ಅದರದ್ದು ಫಾಂಟ್ ಬೋಲ್ಡ್ ಇರಲಿ. ಕಲರನ್ನು ನಾನಿಲ್ಲಿ
ಸಿಯಾನ್ ತಗೊಳ್ತೇನೆ. ಅದರಲ್ಲಿ ಫಾಂಟ್ ಸೈಜ್ 12 ಇರಲಿ. ಹೈಟ್ ಅದರಷ್ಟೇ ಕೊಡೋಣ 6. ವಿಡ್ತ್ 15 ಕೊಟ್ಟಿದ್ದೆ, ಅದಕ್ಕೆ 15 ಕೊಡೋಣ. ಓಕೆ. ಶೇಪ್ ಓವಲ್, ಟೆಕ್ಸ್ಟ್ ಅದರ ಮೇಲೆ, ಕ್ಲಿಯರ್, ಕಲರ್, ಎಷ್ಟು ಕಲರ್, ಇಲ್ಲೇ ಕೊಟ್ಟಿದ್ದೇನೆ. ಓಕೆ. ಈ ಒಂದು ಬಟನ್ಗಳ ಮಧ್ಯೆ ಸ್ವಲ್ಪ ಜಾಗ ಇರಲಿ ಅಂತ ಹೇಳಿ ನಾನಿಲ್ಲಿ ಲೇಔಟಲ್ಲಿ ವರ್ಟಿಕಲ್ ಅರೇಂಜ್ಮೆಂಟನ್ನು ತಗೊಂಡ್ಬರ್ತೇನೆ. ಆ ಒಂದು ವರ್ಟಿಕಲ್ ಅರೇಂಜ್ಮೆಂಟನ್ನು ನಾವು ಹೈಟ್ ವಿಡ್ತನ್ನು ಅಡ್ಜಸ್ಟ್ಮೆಂಟ್ ಮಾಡೋಣ. ವಿಡ್ತು 10% ಇರಲಿ. ಎಸ್. ಈ ಟೈಪ್ ನಮ್ಮೊಂದು ಆ್ಯಪ್ನ ಎಲ್ಲ ಕಂಪೋನೆಂಟ್ಸ್ಗಳನ್ನು ಆ್ಯಡ್ ಮಾಡಿ ಆಯಿತು. ನೋಡಿ, ಇಲ್ಲಿ ಲೇಬಲ್ ಹಾಕಿದ್ದೇವೆ, ಕ್ಯಾನ್ವಾಸ್ ಹಾಕಿದ್ದೇವೆ, ಸ್ಲೈಡರ್ ಹಾಕಿದ್ದೇವೆ, ಹಾಗೆ 5 ಕಲರ್ ಬಟನ್ಗಳನ್ನು ಹಾಕಿದ್ದೇವೆ. ಇರೇಸರ್ ಬಟನ್ ಇದೆ, ಕ್ಲಿಯರ್ ಬಟನ್ ಇದೆ. ಇಷ್ಟು ಸಾಕು. ಇವುಗಳಿಗೆ ನಾವು ಒಂದು ಬ್ಲಾಕ್ಸ್ ಅಂತಕ್ಕಂಥದ್ದೊಂದು ಕೋಡಿಂಗ್ ಪ್ರೋಗ್ರಾಮಿಂಗ್ ಮಾಡಬೇಕು. ಅದಕ್ಕೆ ನಾವಿಲ್ಲಿ ನಮ್ಮ ಸ್ಕ್ರೀನ್ನ ಮೂಲೆಯಲ್ಲಿ ಇಲ್ಲಿ ಬ್ಲಾಕ್ಸ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಕಂಪೋನೆಂಟ್ಗಳಿಗೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ನಮ್ಮ ಬ್ಲಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಹೊಸ ಕೋಡಿಂಗ್ ಇಂಟರ್ಫೇಸು ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ನಾವು ಯಾವ್ಯಾವ ಕಾಂಪೋನೆಂಟ್ಸ್ಗಳನ್ನು ಆ್ಯಪಲ್ಲಿ ಆ್ಯಡ್ ಮಾಡಿದ್ದೇವೆ ಅವುಗಳಿಗೆ ಒಂದು ಫಂಕ್ಷನ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಎಸ್. ನಾವಿಲ್ಲಿ ಮೊದಲಿಗೆ ನಮ್ಮದು ಒಂದು ಡ್ರಾಯಿಂಗ್ ಆ್ಯಪ್ ಅಥವಾ ಪೇಂಟ್ ಆ್ಯಪ್ ಆಗಿರೋದ್ರಿಂದ ಆ ಕ್ಯಾನ್ವಾಸ್ ಏರಿಯಾದಲ್ಲಿ ನಾವು ರೈಟಿಂಗ್ ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ. ಹಾಗಾಗಿ ನಾವು ಫಸ್ಟು ಆ ಕ್ಯಾನ್ವಾಸನ್ನು ಚೂಸ್ ಮಾಡ್ಕೊಳ್ಬೇಕು. ಎಸ್. ಈ ಫಸ್ಟ್ ಒನ್ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಬ್ಲಾಕನ್ನು ನಾವು ಚೂಸ್ ಮಾಡ್ಕೊಳ್ಬೇಕು. ಈ ಕ್ಯಾನ್ವಾಸಲ್ಲಿ ಏನು ಮಾಡಬೇಕು, ಹಾಗಾದರೆ ಮತ್ತೆ ಕ್ಯಾನ್ವಾಸಲ್ಲಿ ಹೋಗಬೇಕು. ಕ್ಯಾನ್ವಾಸಲ್ಲಿ ನಾವು ಲೈನ್ಗಳನ್ನು ಡ್ರಾ ಮಾಡಬೇಕು. ಡ್ರಾ ಲೈನ್ ಅಂತ ಏನಿರ್ತದೆ, ಅನೇಕ ಬ್ಲಾಕ್ಗಳಿರ್ತವೆ. ನಮಗೆ ಯಾವ ಸೂಟ್ ಆಗ್ತೈತಿ ಆ ಬ್ಲಾಕನ್ನು ಇಲ್ಲಿ ನಾವು ಚೂಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಕ್ಯಾನ್ವಾಸ್ ಡ್ರಾ ಲೈನ್ ಅಂತಕ್ಕಂಥ ಒಂದು ಬ್ಲಾಕನ್ನು ಚೂಸ್ ಮಾಡಿ ಅದಕ್ಕೆ ನೀಟಾಗಿ ಹೋಗಿ ಆ ಬ್ಲಾಕಲ್ಲಿ ಸೆಟ್ ಮಾಡ್ತೇನೆ. ಎಸ್, ಸೆಟ್ ಆಯಿತು. ಇಲ್ಲಿ ನಮಗೆ x1 y1 x2 y2 ಅಂತ ಇದಾವೆ. ಇಲ್ಲಿ x1 ಅಂತ ಹೇಳಿದರೆ ಪ್ರಿವ್ ಎಕ್ಸ್, ಗೆಟ್ ಪ್ರಿವ್ ಎಕ್ಸ್ ಅಂತಕ್ಕಂಥದ್ದನ್ನು ಜೋಡಿಸ್ಬೇಕು. ಹಾಗೆ y1ಗೆ ಗೆಟ್ ಪ್ರಿವ್ y, x2 ಕರೆಂಟ್ ಎಕ್ಸ್, y2 ಕರೆಂಟ್ y. ಎಸ್. ಇಷ್ಟು ಜೋಡಿಸಿದಾಗ ನಮ್ಮ ಕ್ಯಾನ್ವಾಸಲ್ಲಿ ನಾವು ಏನು ಡ್ರಾಯಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಇಲ್ಲಿ ಆ ಒಂದು ಫಂಕ್ಷನ್ಗೆ ಇಲ್ಲಿ ನಾವು ಬ್ಲಾಕ್ಗಳನ್ನು ಕೋಡಿಂಗನ್ನು ಮಾಡಿಕೊಂಡೆವು. ಮುಂದೆ ಇನ್ನೊಂದು ಸ್ಲೈಡರ್ ಇದೆ. ಆ ಸ್ಲೈಡರ್ಗೆ ಫಂಕ್ಷನಿಂಗ್ ಮಾಡಬೇಕು. ಸ್ಲೈಡರನ್ನು ಚೂಸ್ ಮಾಡ್ಕೊಂಡಿದ್ದೇವೆ. ಎಸ್. ಆ ಸ್ಲೈಡರನ್ನು ಇಲ್ಲಿ ತಗೊಂಡಿದ್ದೇವೆ. ಸ್ಲೈಡರನ್ನು ನಾವು ಕ್ಲಿಕ್ ಮಾಡಿದಾಗ ಏನಾಗಬೇಕು, ಅದು ಕ್ಯಾನ್ವಾಸಲ್ಲಿನ ಪೆನ್ಸಿಲ್ ಸೈಜು ಹೆಚ್ಚು ಕಡಿಮೆ ಆಗಬೇಕು. ಅದಕ್ಕೆ ಕ್ಯಾನ್ವಾಸ್
ಲೈನ್ ವಿಡ್ತ್, ಕ್ಯಾನ್ವಾಸ್ 1 ಲೈನ್ ವಿಡ್ತ್ ಇರತಕ್ಕಂಥ ಬ್ಲಾಕನ್ನು ಇಲ್ಲಿ ಕ್ಯಾನ್ವಾಸ್ 1 ಲೈನ್ ವಿಡ್ತ್ ಅದಂತಂದು ಇಲ್ಲಿ ಇದಕ್ಕೆ ಜೋಡಿಸಿದೆವು. ಹಾಗೆ ಥಂಬ್ ಪೊಸಿಷನ್ ಇದಕ್ಕೆ ಹಾಕಬೇಕು. ಈ ರೀತಿ ಹಾಕಿದಾಗ ನಮಗೆ ಸ್ಲೈಡರ್ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಫಂಕ್ಷನ್ ಆಯಿತು. ನೆಕ್ಸ್ಟು ನಮಗೆ ಸ್ಲೈಡರ್ ಆಯಿತು, ಕ್ಯಾನ್ವಾಸ್ ಆಯಿತು. ಇನ್ನು ಆ ಬಟನ್ಗಳು ನಮ್ಮ ಏನು ರೆಡ್, ಗ್ರೀನು, ಬ್ಲೂ ಬಟನ್ಗಳಿದಾವೆ, ಆ ಬಟನ್ಗಳನ್ನು ನಾವು ಪ್ರೆಸ್ ಮಾಡಿದಾಗ ಏನಾಗಬೇಕು ಅನ್ನೋದನ್ನು ನಾವು ಇವುಗಳನ್ನು ಚೂಸ್ ಮಾಡಬೇಕು. ನಾನೀಗ ರೆಡ್ ಬಟನ್ ಅನ್ನು ತಗೊಂಡಿದ್ದೇನೆ. ಪೆನ್ ರೆಡ್ ಬಟನ್ ಕ್ಲಿಕ್ ಅಂತಕ್ಕಂಥ ಮೊದಲನೇ ತಗೊಳ್ತೇನೆ. ರೆಡ್ ಬಟನ್ ಕ್ಲಿಕ್. ಏನಾಗಬೇಕು, ಪೇಂಟ್ ಕಲರ್ ಬರಬೇಕು. ಎಲ್ಲಿ? ಕ್ಯಾನ್ವಾಸಲ್ಲಿ. ಹಾಗಾಗಿ ನಾನು ಕ್ಯಾನ್ವಾಸಿಗೆ ಹೋಗ್ತೇನೆ. ಅಲ್ಲಿ ಕ್ಯಾನ್ವಾಸ್ 1 ಪೇಂಟ್ ಕಲರ್ ಅಂತಕ್ಕಂಥ ಸೆಟ್ ಇದನ್ನು ಚೂಸ್ ಮಾಡ್ತೇನೆ. ಇದಕ್ಕೆ ಪೇಂಟ್ ಕಲರ್ ಯಾವುದು? ರೆಡ್ ಕಲರ್ ಬರಬೇಕು. ರೆಡ್ ಬಟನ್ ಇದೆ, ಹಾಗಾಗಿ ನಾನಿಲ್ಲಿ ಕಲರ್ಸ್ ಅಂತಕ್ಕಂಥದ್ದು ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಡ್ ಬಟನನ್ನು ಚೂಸ್ ಮಾಡಿ ಅದಕ್ಕೆ ಸರ್ಚ್ ಮಾಡ್ತೇನೆ. ಹಾಗೆ ಮತ್ತೊಂದು ಬಟನನ್ನು ತಗೊಳ್ತೇನೆ, ಗ್ರೀನ್ ಬಟನ್. ಗ್ರೀನ್ ಬಟನ್ ಏನಿದೆ ಅದನ್ನು ತಗೊಳ್ತೇನೆ. ಅದಕ್ಕೂ ಸೇಮ್ ಕ್ಯಾನ್ವಾಸಲ್ಲಿ ಸೆಟ್ ಕ್ಯಾನ್ವಾಸ್ ಪೇಂಟ್ ಕಲರ್ ತಗೊಂಡು ಬಂದು ಬ್ಲಾಕ್ ಆ್ಯಂಡ್ ಬ್ರೌನ್ ಇದಕ್ಕೆ ಸೆಟ್ ಮಾಡ್ತೇನೆ. ಕಲರ್ಸಲ್ಲಿ ಗ್ರೀನ್ ಕಲರ್ ತಗೊಂಡು ಬಂದು ಅದಕ್ಕೆ ಸೆಟ್ ಮಾಡಿದೆ. ಓಕೆ, ನಾನೀಗ ನೆಕ್ಸ್ಟು ಎಲ್ಲ ಕಲರ್ ಯೂಸ್ ಮಾಡಲಿಕ್ಕೆ ಇಲ್ಲಿ ಕಾಪಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಡೂಪ್ಲಿಕೇಟ್ ಮಾಡ್ಕೊಳ್ತೇನೆ. ಗ್ರೀನ್ ಬಂದಿದೆ. ಈಗ ನಮ್ಮದು ರೆಡ್ ಗ್ರೀನ್ ಆಯಿತು. ನೆಕ್ಸ್ಟ್ ನಮ್ಮದು ಬ್ಲೂ ಬಟನ್. ಬ್ಲೂ ಬಟನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಕಲರ್ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೊಂದು ಬ್ಲೂ ಬಟನ್ ಆಯಿತು. ಬ್ಲೂ ಬಟನ್ ಡೂಪ್ಲಿಕೇಟ್ ಆಗಿದೆ. ಅದರ ಕಲರನ್ನು ಬ್ಲೂ ಬಟನ್, ಯೆಲ್ಲೋ ಬಟನ್. ನೆಕ್ಸ್ಟ್ ಯೆಲ್ಲೋ ಬಟನ್, ಅದರ ಕಲರ್ ಯೆಲ್ಲೋ. ಮುಂದೆ ಡೂಪ್ಲಿಕೇಟ್ ಮಾಡಿಕೊಂಡು ಬ್ಲ್ಯಾಕ್ ಬಟನ್. ಬ್ಲ್ಯಾಕ್ ಇದೆ, ಅದರ ಕಲರ್ ಬ್ಲ್ಯಾಕು ಮಾಡ್ಕೊಂಡೆ. ಈಗ 5 ಬಟನ್ಗಳನ್ನು ನಾನು ಫಂಕ್ಷನಿಂಗ್ ಕೋಡಿಂಗ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ನಮಗೆ ಈ ಎರೇಜರ್ ಬಟನ್ ಇದೆಯಲ್ಲ, ಆ ಎರೇಜರ್ ಬಟನನ್ನು ನಾವು ಆಪ್ರೇಟ್ ಮಾಡಿದಾಗ ವೈಟ್ ಆಗಬೇಕು. ಯಾಕಂದರೆ ನಮ್ಮ ಸ್ಕ್ರೀನು ವೈಟ್ ಇರ್ತದೆ. ಹಾಗಾಗಿ ನಾನಿಲ್ಲಿ ಎರೇಜರ್ ಬಟನ್ನಿಗೂ ಕಲರನ್ನು ಕೊಡ್ತೇನೆ. ವೈಟ್ ಕಲರ್. ನಮ್ಮದು ವೈಟ್ ಕಲರ್ ಎರೇಜರ್ ಬಟನ್ ಆಪ್ಷನ್ ಯೂಸ್ ಮಾಡಿದಾಗ ವೈಟ್ ಆಗಬೇಕು. ಆ ವೈಟ್ ಕಲರನ್ನು ಕೊಟ್ಟಿದ್ದೇನೆ. ಹಾಗೆ ಇನ್ನು ನೆಕ್ಸ್ಟ್ ನಾವು ಕ್ಲಿಯರ್ ಒಂದು ಬಟನ್ ಇದೆ. ಬಟನ್ 1 ಅಂತ ಇದೆ. ನಾನು ಅಲ್ಲಿ ಡಿಸೈನರ್ ಹೋಗ್ತೇನೆ. ಇಲ್ಲಿ ಬಟನ್ 1 ಅನ್ನು ನಾವು ರಿನೇಮ್ ಮಾಡ್ಕೊಂಡಿಲ್ಲ, ಕ್ಲಿಯರ್ ಅಂತ ಹೇಳಿ. ಓಕೆ, ಇಲ್ಲಿ ಕ್ಲಿಯರ್ ಬಟನ್ ಇದೆ. ಆ ಕ್ಲಿಯರ್ ಬಟನನ್ನು ಯೂಸ್ ಮಾಡಿದಾಗ ಕ್ಲಿಯರ್ ಕ್ಲಿಕ್ ಮಾಡಿದಾಗ ಏನಾಗಬೇಕದು ನಮಗೆ ಸ್ಪೇಸಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಕ್ಲಿಯರ್ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮ್ಮದು ಕ್ಯಾನ್ವಾಸಲ್ಲಿ ಎಲ್ಲವೂ ಕ್ಲೀನ್ ಆಗಬೇಕು. ಅಂದರೆ ನಾನು ಕ್ಯಾನ್ವಾಸ್ಗೆ ಹೋಗಬೇಕು. ಕಾಲ್ ಕ್ಯಾನ್ವಾಸ್ 1 ಕ್ಲಿಯರ್ ಅಂತ ಇದೆ. ಆ ಒಂದು ಬ್ಲಾಕನ್ನು ತಿಳ್ಕೊಂಡು ಇಲ್ಲಿ
ಸೆಟ್ ಮಾಡಬೇಕು. ಈ ರೀತಿಯಾಗಿ ನಾವು ಏನು ಅಪ್ಡೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಈ ಒಂದು ಪೇಂಟ್ ಆ್ಯಪು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಫಂಕ್ಷನನ್ನು ಇಲ್ಲಿ ಸೆಟ್ ಮಾಡಿದೆವು. ನೀವು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಬೋದು. ಇದೇ ಥರ ನೀವು ಈ ಒಂದು ಪೇಂಟ್ ಆ್ಯಪನ್ನು ಮಾಡಲಿಕ್ಕೆ ಬೇಕಾದಂತಹ ಪ್ರೋಗ್ರಾಮ್ ಅಥವಾ ಕೋಡಿಂಗನ್ನು ನಾವು ಮಾಡಬೇಕು. ಓಕೆ, ನಮ್ಮದು ಇಷ್ಟು ಕೋಡಿಂಗ್ ಆಯಿತು. ಇದನ್ನು ನಾವು ಇಲ್ಲಿ ಕನೆಕ್ಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆ AI ಕಂಪ್ಯಾನಿಯನ್ ಅಂತ ಇದೆ, ಇದನ್ನು ನಾವು ನಮ್ಮ ಒಂದು ಮೊಬೈಲ್ ಆ್ಯಪಲ್ಲಿ ಕನೆಕ್ಟ್ ಮಾಡಿ ನೋಡ್ಕೊಳ್ಬೋದು. ಈ ಒಂದು ಆ್ಯಪು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಇಲ್ಲ ಅಂಥೇಳಿ ಅದನ್ನು ಚೆಕ್ ಮಾಡಿ ಆದಮೇಲೆ ನಾವು ಮುಂದಿನ ಆಪ್ಷನ್ ಏನಿದೆ ಇಲ್ಲಿ ಬಿಲ್ಡ್ ಅಂತಕ್ಕಂತಹ ಏನೊಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ಆಂಡ್ರಾಯ್ಡ್ ಆ್ಯಪ್ APKಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ಇದೆ. APK ಅಂತಂದರೆ ನಮ್ಮದು ಆ್ಯಪನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಲಿಂಕು. ಹಾಗಾಗಿ ಈ APKಯನ್ನು ನೀವು ಕ್ರಿಯೇಟ್ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಾನೀಗ ಆಂಡ್ರಾಯ್ಡ್ ಆ್ಯಪ್ APK ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬಂತು ನೋಡಿ, ಪೇಂಟ್ ಆ್ಯಪ್ ಕಿಡ್ಸ್ ಅಂತಕ್ಕಂಥ ಒಂದು ಆ್ಯಪ್ನ APK ಕ್ರಿಯೇಟ್ ಆಗ್ತಾ ಇದೆ. ನನ್ನದೇ ಆದಂಥ ಒಂದು ಪೇಂಟ್ ಆ್ಯಪ್ ಈಗಾಗಲೇ ರೆಡಿ ಆಯಿತು. ಈಗಷ್ಟೇ ನಮ್ಮದು APKನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಬರುತ್ತೆ. 100% ಆಯಿತು. APK ಲಿಂಕು ಬಂತು ನೋಡಿ, ಇಲ್ಲಿದೆ ನೋಡಿ ನಮ್ಮ ಒಂದು ಆ್ಯಪ್ನ APK ಡೌನ್ಲೋಡ್ ಮಾಡಲಿಕ್ಕೆ ಡೌನ್ ಏರೋ ಮಾರ್ಕು, ಅಥವಾ ನಾವು ಸ್ಕ್ಯಾನರ್ ಮೂಲಕ ಈ ಒಂದು QR ಸ್ಕ್ಯಾನ್ ಮಾಡಿ ಸಹಿತ ನಾವು ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ನಾನೀಗ ಡೌನ್ಲೋಡ್ ಆ್ಯಪ್ APK ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ, APK ಇಲ್ಲಿ ಡೌನ್ಲೋಡ್ ರಲ್ಲಿ ಬಂತು. ಪೇಂಟ್ ಆ್ಯಪ್ APK ಡೌನ್ಲೋಡ್ ಆಯಿತು. ಇದನ್ನು ನಾವು ವಾಟ್ಸಪ್, ಜಿಮೇಲ್ ಮೂಲಕ ಫೋನಲ್ಲಿ ಹಾಕ್ಕೊಳ್ಬೋದು, ಅಥವಾ ನಾವು ಫೋನಲ್ಲೇ ಈ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದರೆ ಅಲ್ಲೇ ಡೈರೆಕ್ಟಾಗಿ ಓಪನ್ ಕೊಟ್ಟು ಇನ್ಸ್ಟಾಲ್ ಮಾಡ್ಬೋದು. ಸರಿ, ನಾನೀಗ ಈ ಒಂದು ಪೇಂಟ್ ಆ್ಯಪನ್ನು ಇನ್ನೊಂದು ವಾಟ್ಸಪ್ಗೆ ಕಳಿಸ್ಕೊಳ್ತೇನೆ. ನನ್ನ ಒಂದು ಮೊಬೈಲ್ಗೆ ವಾಟ್ಸಪ್ ಮೂಲಕ ಕಳಿಸ್ಕೊಳ್ತಾ ಇದ್ದೇನೆ. ಈಗ ನಾವು ಈ ಒಂದು APK ಫೈಲನ್ನು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಒಂದು ತಯಾರು ಮಾಡಿದಂಥ ಆ್ಯಪು ನಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಆಗಲಿಕ್ಕೆ ರೆಡಿ ಆಗಿದೆ. ಈಗ ನಾವು ನಮ್ಮ ಮೊಬೈಲ್ಗೆ ಹೋಗಿ ಮೊಬೈಲ್ನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಸಹಿತ ಪರಿಶೀಲನೆ ಮಾಡಬಹುದು. ಇದೇ ಒಂದು ಆ್ಯಪ್ ಲಿಂಕನ್ನು ಬೇರೆಯವರ ಮೊಬೈಲಿಗೂ ವಾಟ್ಸಪ್ ಮೂಲಕ, ಜಿಮೇಲ್ ಮೂಲಕ, ಫೇಸ್ಬುಕ್ ಮೂಲಕ, ಟೆಲಿಗ್ರಾಮ್ ಮೂಲಕ ಕಳಿಸಿ ಅವ್ರ ಮೊಬೈಲಲ್ಲೂ ಸಹಿತ ಇನ್ಸ್ಟಾಲ್ ಮಾಡಿಸ್ಬೋದು. ಇದು ನಾವೇ ಸ್ವತಃ ಕ್ರಿಯೇಟ್ ಮಾಡಿದಂತಹ ಒಂದು ಆ್ಯಪ್ನ APK. ಇದರಿಂದ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ. ಓಕೆ, ನಾವೀಗ ನಮ್ಮ ಮೊಬೈಲ್ ಸ್ಕ್ರೀನ್ಗೆ ಮೊಬೈಲ್ನ ವಾಟ್ಸಪ್ ಸ್ಕ್ರೀನನ್ನು ನಾನೀಗ ಓಪನ್ ಮಾಡಿದ್ದೇನೆ. ಇದರಲ್ಲಿ ನನಗೆ ಇಲ್ಲಿ ಒಂದು ಆ್ಯಪ್ ಲಿಂಕ್ ಬಂದಿದೆ. ಅದೇ ನಾವು ತಯಾರು ಮಾಡಿದಂತಹ ಆ್ಯಪ್ ಲಿಂಕು ಡೆಸ್ಕ್ಟಾಪಿಂದ ಫೋನಿಗೆ ಬಂದಿದೆ APK ಫೈಲು. ಅದನ್ನು ನಾನು ಡೌನ್ಲೋಡ್ ಕೊಡ್ತಾ ಇದ್ದೀನಿ. ಡೌನ್ಲೋಡ್ ಆಯಿತು. ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇನ್ಸ್ಟಾಲ್, ಡು ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್? ಇನ್ಸ್ಟಾಲ್ ಕೊಡ್ತೇನೆ. ನೀವು
ಈ ಒಂದು ಆ್ಯಪ್ ಸೇಫ್ ಇದೆ ಇಲ್ಲೋ ಅನ್ನೋದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನಾವೇ ತಯಾರು ಮಾಡಿದಂಥ ಆ್ಯಪ್ ಇದು, ಆದರೂ ಸಹಿತ ನಾವಿಲ್ಲಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಪ್ ಸ್ಕ್ಯಾನ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ಅಂತ ಇಲ್ಲಿ ನೋಟಿಫಿಕೇಷನ್ ಬಂದಿದೆ. ಸ್ವಲ್ಪ ವೇಟ್ ಮಾಡೋಣ. ಎಸ್, ಯು ಕ್ಯಾನ್ ಕಂಟಿನ್ಯೂ ಟು ಇನ್ಸ್ಟಾಲ್ ಇಟ್. ದಿಸ್ ಆ್ಯಪ್ ಲುಕ್ಸ್ ಸೇಫ್. ಯು ಕ್ಯಾನ್ ಕಂಟಿನ್ಯೂ ಟು ಇನ್ಸ್ಟಾಲ್ ಇಟ್. ಸೇಫ್ ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡೋಣ. ಎಸ್, ಆ್ಯಪ್ ಇನ್ಸ್ಟಾಲ್ಡ್. ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ನಾವು ತಯಾರು ಮಾಡಿದಂತಹ ಒಂದು ಆ್ಯಪ್ನ ಇಂಟರ್ಫೇಸ್ ಯಾವ ರೀತಿ ಇದೆ. ಎಸ್, ಇಲ್ಲಿ ಪೇಂಟ್ ಆ್ಯಪ್ ಫಾರ್ ಕಿಡ್ಸ್. ಇಲ್ಲಿ ನೋಡಿ ಲೇಬಲ್ ಇದೆ. ಹಾಗೆ ನಮ್ಮ ಕ್ಯಾನ್ವಾಸ್ ಏರಿಯಾ ಇದೆ. ಕಲರ್ಸ್ ಇದ್ದಾವೆ, ರೆಡ್ಡು, ಗ್ರೀನು, ಬ್ಲೂ, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್. ಹಾಗೆ ಇರೇಜರ್ ಬಟನ್ ಇದೆ, ಕ್ಲಿಯರ್ ಬಟನ್ ಇದೆ. ಇವುಗಳನ್ನು ನೀವು ಇನ್ನೊಂದು ಸ್ವಲ್ಪ ಫಾಂಟ್ ಸೈಜು ಹೆಚ್ಚು ಕಡಿಮೆ ಮಾಡಿ ಇಟ್ಕೊಳ್ಬೋದು. ಎಸ್, ಓಕೆ. ಈಗ ನಾವು ಇದು ಕ್ಯಾನ್ವಾಸಲ್ಲಿ ಪೇಂಟಿಂಗ್ಸ್ ವರ್ಕ್ ಮಾಡುತ್ತೆ ಇಲ್ಲ ಅನ್ನೋದು ಚೆಕ್ ಮಾಡೋಣ. ಓಕೆ, ನಾನೀಗ ಒಂದು ಮನೆಯನ್ನು ಡ್ರಾ ಮಾಡ್ತಾ ಇದ್ದೇನೆ. ಓಕೆ, ನೀವು ಅದ್ಭುತವಾಗಿ ಡ್ರಾಯಿಂಗ್ ಮಾಡಿ ನೀಟಾಗಿ. ಹಾಗೆ ಒಂದು ಗಿಡ, ಈ ರೀತಿಯಾಗಿ ಡ್ರಾ ಮಾಡಿದ್ದೇನೆ. ಇಲ್ಲಿ ರೆಡ್ ಬಟನ್ ಕ್ಲಿಕ್ ಮಾಡಿ ನಾನು ಈಗ ಮನೆಗೆ ಹೆಂಚನ್ನು ಹಾಕ್ತಾ ಇದ್ದೀನಿ. ಹಾಗೆ ಗ್ರೀನ್ ಬಟನ್ ಕ್ಲಿಕ್ ಮಾಡಿ ಗ್ರೀನ್ ಗಿಡ ಮಾಡ್ತಾ ಇದ್ದೇನೆ. ಎಸ್, ನನಗೆ ಇಲ್ಲಿ ಈ ಕೆರೆ ಬೇಡ, ಇದನ್ನು ನಾನು ಸ್ವಲ್ಪ ಅಳಕಿಸ್ತಾ ಇದ್ದೇನೆ. ಇದರ ಸೈಜನ್ನು ದೊಡ್ಡ ಮಾಡ್ಕೊಳ್ತೀನಿ. ಇರೇಜರ್ ಸೈಜು ನೋಡಿ ಈ ರೀತಿ ಅಳಕಿಸ್ಬೋದು. ಇರೇಜರ್ ಸೈಜನ್ನು ಮತ್ತೆ ಕಡಿಮೆ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು ಬಾಗಿಲಿಗೆ ಯೆಲ್ಲೋ ಪೇಂಟನ್ನು ಮಾಡ್ತಾಯಿದ್ದೀನಿ. ಹಾಗೆ ಬ್ಲೂ ಮೋಡಗಳು, ಹಾಗೆ ಬ್ಲ್ಯಾಕ್, ಇದನ್ನು ನಾನು ಇರೇಸ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಹಕ್ಕಿಗಳು, ಹಾಗೆ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ಇದನ್ನು. ಈ ರೀತಿಯಾಗಿ ನಾವು ಪೇಂಟನ್ನು ನಮ್ಮ ಮೊಬೈಲ್ನಲ್ಲಿ ನಾವೇ ರಚಿಸಿದಂತಹ ಆ್ಯಪ್ನಲ್ಲಿ ಪೇಂಟ್ ಮಾಡಿ ಖುಷಿ ಪಡ್ಬೋದು. ಎಷ್ಟು ಖುಷಿಯಾಗುತ್ತೆ ಅಲ್ಲ. ಹಾಗೆ ಇದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಕ್ಲಿಯರ್ ಬಟನ್ ಮೇಲೆ ನೋಡಿ, ಕ್ಲಿಯರ್ ಬಟನ್ನು ವರ್ಕ್ ಆಯಿತು, ಇರೇಜರ್ ವರ್ಕ್ ಆಯಿತು. ಎಲ್ಲ ಬಟನ್ಗಳು ಅತ್ಯಂತ ನೀಟಾಗಿ ವರ್ಕ್ ಆಗ್ತಾ ಇದ್ದಾವೆ. ಓಕೆ, ಈ ರೀತಿಯಾಗಿ ನಾವು ನಮ್ಮದೇ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಒಂದು ಹೊಸ ಆ್ಯಪ್ಗಳನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನಾವು ಪ್ಲೇಸ್ಟೋರ್ನಲ್ಲೂ ಅಪ್ಲೋಡ್ ಮಾಡ್ಬೋದು. ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ಇದುವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.